ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು, ಅಷ್ಟಮಿ ತಿಥಿ, ಪೂರ್ವ ಫಲ್ಗುಣಿ ನಕ್ಷತ್ರ. ಈ ದಿವಸ ಈ ಮಾರ್ಗಶಿರ ಮಾಸದ ದ್ವಿತೀಯ ದಿವಸ ಕಾಲಭೈರವಾಷ್ಟಮಿ ಅಂತ ಕರೀತಾರೆ. ಕಾಲಭೈರವ ಅವನು ಭಯ ನಿರ್ಮೂಲನೆ ಮಾಡ್ತಕ್ಕಂಥವನು ಮತ್ತು ಯಾರು ಆರ್ತರಾಗಿ ಬಂದಿದ್ದಾರೋ, ಯಾರು ಶರಣಾರ್ಥಿಗಳಾಗಿ ಬಂದಿದ್ದಾರೋ ಅವರಿಗೆ ಅಭಯವನ್ನು ಕೊಡ್ತಕ್ಕಂಥವನು ಆಗಿದ್ದಾನೆ. ಕ್ಷೇತ್ರಪಾಲಕ ಅಂತ ಕರೀತಾರೆ. ಕಾಶಿ ಕ್ಷೇತ್ರಕ್ಕೆ ಹೋದರೆ ನೀವು ಕಾಲಭೈರವ ಕ್ಷೇತ್ರವೇ ಒಂದಿದೆ. ಅಲ್ಲಿ ಅಭಿಮಂತ್ರಿಸಿಕೊಟ್ಟಂತಹ ಒಂದು ದೋರ, ಕಾಲಭೈರವನ ದಾರ, ಅದು ಶ್ರೀರಕ್ಷೆಯಾಗಿ ನಮ್ಮನ್ನು ಸದಾಕಾಲ ಈ ಶತ್ರು ವ್ಯಾಧಿ ಇತ್ಯಾದಿ ಪೀಡೆಗಳಿಂದ ಕಾಪಾಡುತ್ತೆ, ದೃಷ್ಟಿದೋಷಗಳನ್ನು ನಿವಾರಿಸಿಕೊಡುತ್ತೆ ಅನ್ನುವಂಥ ಮಹಾ ನಂಬಿಕೆ ಇದೆ. ಕಾಶಿ ಕ್ಷೇತ್ರವನ್ನು ಈ ಹೊತ್ತು ಪಾಲನೆ ಮಾಡ್ತಾ ಇದ್ದಾನೆ ಕಾಲಭೈರವ. ಕಾಲಭೈರವನಿಗೆ ನಮಸ್ಕಾರ ಮಾಡದೆ ಆ ವಿಶ್ವನಾಥನ ಅನುಗ್ರಹವೂ ಆಗೋದಿಲ್ಲ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಅಂತಹ ಕಾಲಭೈರವ ಸ್ಮರಣೆ ನಮ್ಮ ಕರ್ನಾಟಕದಲ್ಲಿ ಹಲವು ಕಡೆ ಇದೆ. ಆದಿಚುಂಚನಗಿರಿಯಲ್ಲಂತೂ ಕಾಲಭೈರವನಿಗೆ ಬಹಳ ವಿಶೇಷವಾಗಿ ಪೂಜೆಗಳು ನೆರವೇರುತ್ತೆ. ಅಲ್ಲಿನ ಯತಿಗಳು, ಸ್ವಾಮಿಗಳು ಕಾಲಭೈರವನಿಗೆ ಬಹಳ ವಿಶೇಷವಾದ ಶ್ರದ್ಧಾ ಭಕ್ತಿಗಳನ್ನು ಸಮರ್ಪಣೆ ಮಾಡಿ ಒಂದು ಅಮಾವಾಸ್ಯೆ ದಿವಸ ವಿಶೇಷ ಪೂಜೆ ನೆರವೇರುತ್ತೆ. ಆ ಪೂಜೆ ನೋಡಬೇಕು ನೀವು. ಒಂದು ಸಲ ಅಮಾವಾಸ್ಯೆ ದಿವಸ ಸಾಧ್ಯವಾದರೆ ನಮ್ಮ ಚುಂಚನಗಿರಿ ಕ್ಷೇತ್ರಕ್ಕೆ ಹೋಗಿ ಆ ಅಮಾವಾಸ್ಯೆಯಲ್ಲಿ ನೆರವೇರುವಂಥ ಆ ಕಾಲಭೈರವೇಶ್ವರನ ಆರಾಧನೆಯನ್ನು ತಾವು ಗಮನಿಸಬೇಕು. ಯಾವುದೇ ದುಷ್ಟ ಶಕ್ತಿಗಳ ದೋಷ ಸಮಸ್ಯೆ ಕಾಡ್ತಾ ಇದ್ದರೆ ಅದರ ನಿರ್ಮೂಲನೆಗೆ ಕಾಲಭೈರವ ಸ್ಮರಣೆಯೇ ಸಾಕಾಗುತ್ತೆ ಅಂತ ಅನ್ನೋ ದರ್ಶನವಂತೂ ಮಹಾ ಪುಣ್ಯ ಫಲವನ್ನು, ವಿಶೇಷ ಅಭಯವನ್ನು ತಂದುಕೊಡುತ್ತೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಹೀಗಾಗಿ ಅಂತಹ ಕಾಲಭೈರವನ ಸ್ಮರಣೆ ಮಾಡಿಕೊಂಡ್ರೆ ನಿಮಗೆ ಯಾವುದರ ಭಯವೂ ಇರೋದಿಲ್ಲ ರೀ. ಭಯ ನಿವಾರಣೆ ಯಾವ್ಯಾವುದರಿಂದ ಬರುತ್ತಪ್ಪ ನಿಮಗೆ? ರೋಗ ಭಯ ಬರುತ್ತಾ, ಅಥವಾ ವೃತ್ತಿ ಭಯ ಇದೆಯಾ, ಅಥವಾ ಹಣದ ಇಲ್ಲ ಪರದಾಡ್ತಾ ಇದ್ದೀನಿ, ಬಡತನ ಬಂದುಬಿಟ್ಟಿದೆ ಅನ್ನೋ ಭಯ ಇದೆಯಾ, ಅಥವಾ ಯಾವುದಾದ್ರೂ ದಕ್ಕಿದ್ದು ಕಳೆದು ಹೋಗಿಬಿಡುತ್ತೆ ಅಂತಕ್ಕಂತಹ ಭಯ ಇದೆಯಾ? ಭಯವಿಲ್ಲದ ಮನುಷ್ಯ ಯಾರು? ಎಲ್ಲ ರೀತಿಯಲ್ಲೂ ಒಂದಲ್ಲ ಒಂದು ಭಯ ಇರುತ್ತೆ. ಹೀಗಾಗಿ ಎಲ್ಲ ಭಯ, ಸರ್ವ ಭಯ ನಿವಾರಣಾರ್ಥ ಕಾಲಭೈರವನ ದರ್ಶನ ಮಾಡಬೇಕು. ಸಾಧ್ಯವಾದರೆ ಈ ದಿವಸ ಆ ಕಾಲಭೈರವನ ಸ್ಮರಣೆ ಮಾಡಿ. ಕಾಲಭೈರವಾಷ್ಟಕ ಅಂತಲೇ ಶ್ರೀ ಶ್ರೀ ಶಂಕರಾಚಾರ್ಯರು ಒಂದು ವಿಶೇಷ ಸ್ತುತಿಯನ್ನು ಬರೆದಿದ್ದಾರೆ. ತುಂಬ ವಿಶೇಷವಾದದ್ದು. ಒಂದು ಸಲ ಕೆಲವು ಸಾಲುಗಳನ್ನಾದರೂ ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಕಾಲಭೈರವಾಷ್ಟಕಂ ಪಠಂತಿಯೇ ಮನೋಹರಂ ಜ್ಞಾನ ಮುಕ್ತಿ ಸಾಧಕಂ ವಿಚಿತ್ರ ಪುಣ್ಯವರ್ಧನಂ ಅಂತ ಆ ಕೊನೆಯಲ್ಲಿ ಹೇಳುತ್ತೆ. ವಿಚಿತ್ರ ಪುಣ್ಯವರ್ಧನಂ ಅಂತಂದರೆ ಕಲ್ಪನೆಗೂ ಮಾಡಲಾಗದ, ಊಹಾತೀತವಾದ ಅಂತೀವಲ್ಲ, ಆ ರೀತಿಯ ವಿಶಿಷ್ಟ ಒಂದು ಶಕ್ತಿ, ವಿಶಿಷ್ಟ ಅನುಗ್ರಹ ನಮಗೆ ಉಂಟಾಗ್ಬಿಡುತ್ತೆ ಅಂತ. ಅಷ್ಟೇ ಅಲ್ಲ, ಜ್ಞಾನವೂ ಮುಕ್ತಿಯು ಎರಡೂ ಸಿಗುತ್ತೆ ಅಂತ. ಹಲವು ಬಗೆಗಳಲ್ಲಿದೆ. ಶೋಕಮೋಹ ನಿವಾರಣೆ ಮಾಡ್ತಕ್ಕಂಥದ್ದು, ಭಯ ನಿವಾರಣೆ ಮಾಡ್ತಕ್ಕಂಥದ್ದು, ಹೀಗೆ ಆ ಫಲಶ್ರುತಿಯೇ ಬಹಳ ವಿಶಿಷ್ಟವಾಗಿದೆ. ಯಾರು ಈ ದಿವಸ ಕಾಲಭೈರವ ಸ್ಮರಣೆ ಮಾಡ್ತಾರೋ ಅವರಿಗೆ ಅಲ್ಲಿಗೆ ಎಲ್ಲ ರೀತಿಯ ಭಯ ನಿವಾರಣೆಯಾಗಿ ಸರ್ವಾಭಯ ಅದು ನಮಗೆ ದೊರೆಯುತ್ತೆ. ನೀವು ಕೂಡ ಸ್ಮರಣೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.